ಇನ್ನು ತುಮಕೂರಿನಲ್ಲಿ ಕನ್ನಡ ಪರ ಹಾಗೆ ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿವೆ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ನ ವಿರೋಧಿಸಿ ಹೋರಾಟವನ್ನ ಮಾಡುತ್ತಿದ್ದಾರೆ. ರಾಮನಗರದ ಮಾಗಡಿಗೆ ನೀರನ್ನ ತೆಗೆದುಕೊಂಡು ಹೋಗುವಂತಹ ಯೋಜನೆ ಇದು. ಜಿಲ್ಲೆಯ ಬಿಜಿಎಸ್ ವೃತ್ತದಲ್ಲಿ ಡಿಸಿಎಂ ಡಿಕೆಶಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಣಕು ಶವಯಾತ್ರೆಯನ್ನ ಮಾಡಿ ಆಕ್ರೋಶವನ್ನ ಹೋರಾಟಗಾರರು ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ತಾಲೂಕಿನ ಡಿ ರಾಂಪುರ ಗ್ರಾಮದಲ್ಲಿ ಡಿಸಿಎಂ ಅಣಕು ಶವ ಸಂಸ್ಕಾರವನ್ನ ಮಾಡಲಾಗಿದೆ. ಕಾಮಗಾರಿಯನ್ನ ನಿಲ್ಲಿಸದೇ ಇದ್ರೆ ರೈತರು ಪಾದಯಾತ್ರೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ತೀವ್ರ ಆಕ್ರೋಶ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಹಿಂದಕ್ಕೆ ಬನ್ನಿ ಇಷ್ಟಕ್ಕೂ ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಾ ಇರುವುದು ಯಾಕೆ? ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಜಿಲ್ಲೆಗೆ ಜೀವ ಜಲವನ್ನು ಒದಗಿಸ್ತಾ ಇರುವಂತದ್ದು ಹೇಮಾವತಿ ನೀರು. ಆ ಒಂದು ಹೇಮಾವತಿ ನೀರು ಏನು ತುಮಕೂರಿಗೆ ಹರಿದು ಬರ್ತಾ ಇದೆ, ಆ ಒಂದು ಹೇಮಾವತಿ ನೀರನ್ನ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ಕುಣಿಗಲ್ ಮಾರ್ಗವಾಗಿ ರಾಮನಗರ ಜಿಲ್ಲೆಯ ಮಾಗಡಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಕಾರ್ಯ ಕೂಡ ಈಗ ಕಾಮಗಾರಿ ಕೂಡ ನಡೀತಾ ಇದೆ. ಅದನ್ನು ವಿರೋಧಿಸಿ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯಿಂದ ಬೃಹತ್ ಆದಂತಹ ಒಂದು ಹೋರಾಟ ಕೂಡ ನಡೀತಾ ಇರುವಂತದ್ದು. ಸದ್ಯ ನಾನೀಗ ಆ ಒಂದು ಸ್ಥಳದಲ್ಲಿದ್ದೀನಿ. ಅದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಏನು ನಿಟ್ಟೂರು ಬಳಿ ಇರುವಂತಹ ಸುಂಕಾಪುರ ಅನ್ನುವಂತಹ ಗ್ರಾಮದ ಬಳಿ ಈ ಒಂದು ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ನ ಒಂದು ಕಾಮಗಾರಿ ನಡೀತಾ ಇದೆ. ಸದ್ಯಕ್ಕೆ ಈ ಒಂದು ಕಾಮಗಾರಿಯನ್ನ ವಿರೋಧಿಸಿ ತುಮಕೂರು ಜಿಲ್ಲೆಯ ವಿವಿಧ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರಾಜಕೀಯ ಮುಖಂಡರು ಹಾಗೂ ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಈ ಒಂದು ಕಾಮಗಾರಿಯನ್ನ ವಿರೋಧಿಸಿ ಬೃಹತ್ ಹೋರಾಟ ಸಭೆಯನ್ನ ಇವತ್ತು ಹಮ್ಮಿಕೊಂಡಿರುವಂತದ್ದು. ಸದ್ಯ ಈ ಒಂದು ಕಾಮಗಾರಿಯನ್ನ ಈಗಾಗಲೇ ಸ್ಥಳದಲ್ಲಿ ಸ್ಥಗಿತವನ್ನ ಮಾಡಿದ್ದಾರೆ. ಇವತ್ತು ಸಾಂಕೇತಿಕವಾಗಿ ಈ ಒಂದು ಪ್ರತಿಭಟನೆಯನ್ನ ಮಾಡಲಾಗಿರುವಂತದ್ದು. ಅದರಲ್ಲೂ ಕೂಡ ತುಮಕೂರು ಜಿಲ್ಲೆಗೆ ಏನು ಹೇಮಾವತಿಯಿಂದ ಒದಗಿಸಲಾಗಿರುವಂತದ್ದು 24.8 TMC ನೀರು ಈಗ ತುಮಕೂರು ಜಿಲ್ಲೆಗೆ ಹರಿದು ಬರ್ತಾ ಇದೆ. ಅದನ್ನ ಗುಬ್ಬಿ ತಾಲೂಕಿನ ಏನು ಈ ಒಂದು ಸುಂಕಾಪುರ ಅನ್ನುವಂತಹ ಗ್ರಾಮದ ಬಳಿ ಈ ಒಂದು ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ಆ ಒಂದು ನೀರನ್ನ ರಾಮನಗರ ಜಿಲ್ಲೆಗೆ ತೆಗೆದುಕೊಂಡು ಹೋಗುವಂತಹ ಕೆಲಸ ನಡೀತಾ ಇದೆ. ಈ ಒಂದು 70ನೇ ಕಿಲೋಮೀಟರ್ ಏನಿದೆ ಆ ಒಂದು ನಾಲೆಯ ಬಳಿ ಈ ಒಂದು ಲಿಂಕ್ ಕೆನಾಲ್ಗೆ ಚಾಲನೆ ನೀಡಲಾಗಿದೆ. ಆದರೆ ಇದುವರೆಗೂ ಕೂಡ ತುಮಕೂರು ಜಿಲ್ಲೆಗೆ ಸಮರ್ಪಕವಾದಂತ ನೀರನ್ನ ಬಳಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ತುಮಕೂರು ಜಿಲ್ಲೆಗೆ ಮೊದಲು ಸಿಗ್ತಾ ಇದ್ದಂತ ನೀರೇನಿದೆ ಈ ಒಂದು ಎಕ್ಸ್‌ಪ್ರೆಸ್ ಲಿಂಕ್ ಚಾನಲ್ ಏನಾದ್ರೂ ಆದ್ರೆ ಈ ಒಂದು ಭಾಗದಲ್ಲಿ ಅಂದ್ರೆ ಅದರಲ್ಲೂ ಕೂಡ ತುಮಕೂರು ನಗರ, ತುಮಕೂರು ಗ್ರಾಮಾಂತರ, ಗುಬ್ಬಿ, ಹೀಗೆ ಕುಣಿಗಲ್ ಈ ಭಾಗದಲ್ಲಿ ಬರ್ತಕ್ಕಂತ ತಾಲೂಕಿನ ಜನರಿಗೆ ನೀರಿನ ಸಮಸ್ಯೆ ಎದುರಾಗುತ್ತೆ. ಹಾಗಾಗಿ ಈ ಭಾಗದ ರೈತರು, ರಾಜಕೀಯ ಮುಖಂಡರು, ಮಠಾಧೀಶರು ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಈಗ ಪ್ರತಿಭಟನೆಯನ್ನ ನಡೆಸಿ ಸಾಂಕೇತಿಕವಾಗಿ ಈ ಒಂದು ಕಾಮಗಾರಿಯನ್ನು ಕೂಡ ಈಗಾಗಲೇ ಸ್ಥಗಿತಗೊಳಿಸಿರುವಂತದ್ದು. ಮುಂದಿನ ದಿನಗಳಲ್ಲಿ ಏನಾದರೂ ಕಾಮಗಾರಿಯನ್ನ ಮತ್ತೆ ಚಾಲನೆ ಮಾಡಿದ್ರೆ ಬೃಹತ್ ಆದಂತಹ ಹೋರಾಟವನ್ನ ಮಾಡುವಂತಹ ಎಚ್ಚರಿಕೆಯನ್ನ ಈಗಾಗಲೇ ಹೋರಾಟ ಸಮಿತಿಯಿಂದ ನೀಡಿರುವಂತದ್ದು. ಜೊತೆಗೆ ಸಚಿವರುಗಳು ಏನು ತುಮಕೂರು ಜಿಲ್ಲೆಯ ಸಚಿವರುಗಳಿದ್ದಾರೆ ಅವರು ಕೂಡ ಈ ಒಂದು ಕಾಮಗಾರಿಯನ್ನ ನಿಲ್ಲಿಸಬೇಕು, ಕ್ಯಾಬಿನೆಟ್ ಅಲ್ಲಿ ಈ ಒಂದು ವಿಚಾರವಾಗಿ ಹೇಮಾವತಿ ಲಿಂಕಿಂಗ್ ಎಕ್ಸ್‌ಪ್ರೆಸ್ ಕೆನಾಲ್ ಲಿಂಕ್ ಕೆನಾಲ್ ಏನಿದೆ ಇದನ್ನ ಸ್ಥಗಿತಗೊಳಿಸಬೇಕು ಅನ್ನುವಂತಹ ವಿಚಾರವನ್ನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಅದನ್ನ ನಿಲ್ಲಿಸುವಂತ ಕೆಲಸವನ್ನ ಜಿಲ್ಲೆಯ ಸಚಿವರು ಮಾಡಬೇಕು. ಇಲ್ಲವಾದಲ್ಲಿ ಅವರು ಆ ಒಂದು ಸ್ಥಾನಕ್ಕೆ ಅಂದ್ರೆ ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಅವರು ಹಾಗೂ ಸಹಕಾರ ಸಚಿವರಾಗಿರುವಂತಹ ರಾಜಣ್ಣ ಅವರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನ ನೀಡಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಹೋರಾಟ ಸಮಿತಿಯವರು ಒತ್ತಾಯವನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ತುಮಕೂರು ಜಿಲ್ಲೆಗೆ
ಜೀವಜಲವಾಗಿರುವಂತಹ ಹೇಮಾವತಿ ನೀರನ್ನ ಅದರಲ್ಲೂ ಕೂಡ ಪಕ್ಕದ ಜಿಲ್ಲೆ ಏನು ರಾಮನಗರದ ಮಾಗಡಿಗೆ ತೆಗೆದುಕೊಂಡು ಹೋಗ್ತಕ್ಕಂತ ಈ ಒಂದು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಅನ್ನ ಸ್ಥಗಿತಗೊಳಿಸಿ ಮೊದಲು ತುಮಕೂರು ಜಿಲ್ಲೆಗೆ ಅಲರ್ಟ್ ಆಗಿರುವಂತಹ ನೀರು ತುಮಕೂರು ಜಿಲ್ಲೆಯ ಜನರಿಗೆ ಸಿಗಬೇಕು, ಅದನ್ನ ಕೆಲಸವನ್ನ ಇಲ್ಲಿನ ಸ್ಥಳೀಯ ರಾಜಕೀಯ ಮುಖಂಡರು ಮತ್ತು ರಾಜಕಾರಣಿಗಳು ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಇಲ್ಲಿನ ಈ ಒಂದು ಪ್ರತಿಭಟನೆಯ ಮೂಲಕ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ತಿಪ್ಟೂರು ಬೈರೇಶ್ ಜೊತೆ ಮಧು ಇಂಗಳದ ನ್ಯೂಸ್ ಫಸ್ಟ್ ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.